ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತೀವಿ, ಅನುನಿತ್ಯ ದೇವರಿಗೆ ನಮಸ್ಕಾರ ಮಾಡಿ ಸ್ತೋತ್ರಗಳನ್ನು ಹೇಳ್ಕೊಳ್ತೀವಿ. ಆದರೆ ನಾವು 4 ಕೆಲಸಗಳನ್ನು ಮಾಡಿದ್ರೆ ದೇವರಿಗೆ ಪೂಜೆ ಮಾಡದಿರ ಇದ್ರೂ ಪರವಾಗಿಲ್ಲ, ನಮಸ್ಕಾರ ಮಾಡದಿರ ಇದ್ರೂ ಪರವಾಗಿಲ್ಲ. 4 ಕೆಲಸಗಳನ್ನು ಮಾಡಿದ್ರೆ ನಾವು ದೇವ್ರಿಗೆ ಪೂಜೆ ಮಾಡದಿರ ಇದ್ರೂ ಪರವಾಗಿಲ್ಲ, ದೇವರಿಗೆ ನಮಸ್ಕಾರ ಮಾಡದಿರ ಇದ್ರೂ ಪರವಾಗಿಲ್ಲ. ಆ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ನಮಸ್ಕಾರ ಮಾಡ್ತಾನಂತೆ. ಆ 4 ಕೆಲಸಗಳು ಯಾವಂದ್ರೆ ನೀತಿಶಾಸ್ತ್ರದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಹೇಳ್ತಾನೆ. ದುರ್ಭಿಕ್ಷೇ ಚ ಅನ್ನದಾತರಂ ಸುಭಿಕ್ಷೇ ಚ ಹಿರಣ್ಯದಂ ಚತುರೋಹಂ ನಮಾಮಿ ರಣೇಧೀರಂ ಋಣೇಶಿಚಿಂ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ದುರ್ಭಿಕ್ಷೇ ಚ ಅನ್ನದಾತರಂ, ಯಾರಾದರೆ ಕಷ್ಟದಲ್ಲಿರ್ತಾರೋ, ಹಸುವಿನಿಂದ ನರಳುತ್ತಾ ಇರ್ತಾರೋ ಅಂಥವ್ರನ್ನ ಕರ್ಕೊಂಡು ಬಂದು ಅವರಿಗೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಇಟ್ಟರೆ ಸಾಕಂತೆ ಅವರಿಗೆ ಶ್ರೀಕೃಷ್ಣನೇ ನಮಸ್ಕಾರ ಮಾಡ್ತಾನಂತೆ. ಇವಾಗ ಯಾರಾದರೂ ಬಡವರು ಕಾಣಿಸ್ತಾರೆ, ಅನಾಥ ಮಕ್ಕಳು ಕಾಣಿಸ್ತಾರೆ, ಯಾರಾದರೂ ಹಸುವಿನಿಂದ ಅಲಗಾಡ್ತಾ ಇದ್ರೆ ಅವ್ರನ್ನ ಕರ್ಕೊಂಡು ಬಂದು ಬನ್ನಿ ಕೂತ್ಕೊಳ್ಳಿ ಅಂತ ಅವರನ್ನು ಕೂತ್ಸಿ ಅವರಿಗೆ ಹೊಟ್ಟೆ ತುಂಬ ಊಟ ಇಟ್ಬಿಟ್ರೆ ನಾವು ಶ್ರೀಕೃಷ್ಣನಿಗೆ ಪೂಜೆ ಮಾಡ್ದಿರ ಇದ್ರೂ ಪರವಾಗಿಲ್ಲ, ನಮಸ್ಕಾರ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಆ ಶ್ರೀಕೃಷ್ಣನೇ ನಮಗೆ ನಮಸ್ಕಾರ ಮಾಡ್ತಾನಂತೆ. ಯಾಕಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿಲ್ಲ ಹೇಳಿ, ಅವನು ಸರ್ವಾಂತರ್ಯಾಮಿ, ನಮ್ಮಲ್ಲೇ ಅಲ್ಲ ಆ ಬಡವರಲ್ಲೂ ಅನಾಥರಲ್ಲೂ ಸಹ ಇರ್ತಾನೆ. ಆದ ಕಾರಣ ಅವ್ರಿಗೆ ಊಟ ಇಟ್ಟರೆ ಆ ಶ್ರೀಕೃಷ್ಣ ಪರಮಾತ್ಮನಿಗೂ ಊಟ ಇಟ್ಟಂತೆ. ಸುಭಿಕ್ಷೇ ಚ ಹಿರಣ್ಯದಂ, ನಮ್ಮ ಹತ್ರ ದುಡ್ಡು ಒಡವೆ ಐಶ್ವರ್ಯ ಜಾಸ್ತಿ ಇದ್ದರೆ ಅದರನ್ನು ನಾವು 10 ಜನಕ್ಕೆ ಹಂಚಬೇಕು, ಆವಾಗ ಶ್ರೀಕೃಷ್ಣ ಪರಮಾತ್ಮ ನಮಗೆ ನಮಸ್ಕಾರ ಮಾಡ್ತಾನೆ. ನಮ್ಮ ಹತ್ರ ಎಲ್ದಿರ ಇದ್ದರೆ ಪರವಾಗಿಲ್ಲ, ಇರೋವಾಗ ಅದನ್ನು ಎಲ್ರಿಗೂ ಹಂಚಬೇಕಂತೆ. ರಣೇಧೀರಂ, ಯುದ್ಧ ಭೂಮಿಯಲ್ಲಿ ಯಾರಾದರೆ ಬೆನ್ನು ತೋರಿಸ್ದೀರಾ ದೇಶಕ್ಕೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ಹೋರಾಡ್ತಾರೋ ಅಂಥವರಿಗೆ ಶ್ರೀಕೃಷ್ಣನೇ ನಮಸ್ಕಾರ ಮಾಡ್ತಾನಂತೆ. ಈಗ ನೋಡಿ, ನಮ್ಮ ಮನೆಗಳಲ್ಲಿ ಯಾರಾದರೂ ಮಕ್ಕಳು ನಾವು ಆರ್ಮಿಯಲ್ಲಿ ಸೇರ್ತೀವಿ ಅಂದರೆ ನಮ್ಮ ಮನೆಯಲ್ಲಿರೋರೇ ಅವರನ್ನು ಡಿಸ್ಕರೇಜ್ ಮಾಡ್ತಾರೆ. ಮಿಲಿಟ್ರಿಯಲ್ಲಿ ಬಾಂಬುಗಳು ಬ್ಲಾಸ್ಟ್ ಆಗ್ತಾ ಇರುತ್ತೆ, ಪಾಕಿಸ್ತಾನವರು ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ, ಅಲ್ಲೋಗಿ ಸಾಯೋದಕ್ಕಿಂತ ಇಲ್ಲೇ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿಕೊಳ್ಳೋ ಅಂತ ತಂದೆ ತಾಯಿನೇ ಅಲ್ಲ, ಸ್ನೇಹಿತರು ನೆಂಟರು ಎಲ್ಲ ಡಿಸ್ಕರೇಜ್ ಮಾಡ್ತಾರೆ. ನೋಡಿ, ಎಲ್ಲರೂ ಅದೇ ರೀತಿ ಅಂದ್ಕೊಂಡ್ರೆ ನಮ್ಮ ದೇಶನ ಕಾಪಾಡೋರು ಯಾರು? ಈಗ ಕಾಶ್ಮೀರಲ್ಲಿ ಎಷ್ಟೋ ಜನ ಜವಾನರು ಚಳಿಯಲ್ಲಿ ನಡುಗುತ್ತಾ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಾ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಅಂಥವರಿಗೆ ಶ್ರೀಕೃಷ್ಣನೇ ನಮಸ್ಕಾರ ಮಾಡ್ತಾನೆ. ಮಿಲಿಟ್ರಿಯಲ್ಲಿರೋರು ಪೂಜೆ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಅವರು ಯಜ್ಞ ಯಾಗ ಮಾಡ್ದಿರ ಇದ್ರೂ ಪರವಾಗಿಲ್ಲ, ತಪಸ್ಸು ಮಾಡ್ದಿರ ಇದ್ರೂ ಪರವಾಗಿಲ್ಲ, ದೇವ್ರಿಗೆ ನಮಸ್ಕಾರ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಅವ್ರ ಕರ್ತವ್ಯವನ್ನು ಅವರು ನೆರವೇರಿಸಿದ್ರೆ ಅವ್ರಿಗೆ ಶ್ರೀಕೃಷ್ಣನೇ ನಮಸ್ಕಾರ ಮಾಡ್ತಾನೆ. ಅವರು ಸತ್ತ ಮೇಲೆ ಅವರು ಶಾಶ್ವತ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅವರಿಗೆ ಯಾವ ನರಕನೂ ಇರೋದಿಲ್ಲ. ಅವರು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಸಹ ಅವರು ಯಮಲೋಕಕ್ಕೆ ಹೋಗೋದಿಲ್ವಂತೆ. ಅದೇ ರೀತಿಯಾಗಿ ಯಾರ ಹತ್ರನೂ ಸಾಲ ಮಾಡಬಾರ್ದು. ಒಂದು ವೇಳೆ ಕಷ್ಟ ಕಾಲ ಬಂದಾಗ ಯಾರ ಹತ್ರ ಆದರೂ ಸಾಲ ತಗೊಂಡಿದ್ರು ಸಹ, ನೀನು ಯಾವಾಗೋ ಕೊಟ್ಟೆ ನನಗೆ ದುಡ್ಡು, ನಾನು ಇನ್ನು ಕೊಡೋದಿಲ್ಲ, ಹೋಗು, ಏನು ಬಾಂಡಿದೆಯಾ, ಎಲ್ಲಾದರೂ ಬರ್ಕೊಟ್ಟಿದ್ದೀನಾ, ಹೋಗು, ನಾನು ಕೊಡೋದಿಲ್ಲ ಅಂತ ಮೋಸ ಮಾಡ್ದೀರಾ. ನಮಗೆ ಕಷ್ಟ ಕಾಲ ಬಂದಾಗ ಯಾರಾದರೆ ಸಹಾಯ ಮಾಡಿರ್ತಾರೋ ಅವರನ್ನು ಮರೀದೀರಾ, ಅವ್ರ ಋಣ ತೀರಿಸಿಬಿಟ್ರೆ ಅವ್ರಿಗೂ ಸಹ ಶ್ರೀಕೃಷ್ಣ ನಮಸ್ಕಾರ ಮಾಡ್ತಾನಂತೆ. ಈ 4 ಕೆಲಸಗಳು ಯಾರಾದರೆ ಮಾಡ್ತಾರೋ ಅವರು ಪೂಜೆ ಮಾಡ್ದಿರ ಇದ್ರೂ ಪರವಾಗಿಲ್ಲ, ದೇವರಿಗೆ ನಮಸ್ಕಾರ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಅವರಿಗೆ ಶ್ರೀಕೃಷ್ಣ ನಮಸ್ಕಾರ ಮಾಡ್ತೀನಿ ಅಂತ ನೀತಿಶಾಸ್ತ್ರದಲ್ಲಿ ಹೇಳಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.